ತಗೊಳಲ್ಲ ಪಾಪ, ಸೋಫಾ ಎಲ್ಲ ತಗೊಳ. ನಮ್ಮವು ತಗೊಂಡು ಅಲ್ಲೆಲ್ಲ ಬಿಸಿ ಹಾಕಿದ್ರೂ ಇವ್ರಿಗೆ ಬಿರಬಾರ್ದು. ತಗ ಇಲ್ಲಿ ಹೇಳ್ತೀನಿ, ಇನ್ನೊಬ್ರು ನಾನು ಕರ್ಕೊಂಬರೋಣ, ಸೋಫಾ ತಗೊಂಡು ಹೋಗ್ತೀವಿ ಅಂತ ಹೇಳು. ಇತ್ಲಾಗೆ ಯಾಳ್ದು ಬಿಡೋಣಮ್ಮ. ಅತ್ಲಾಗ ಹೊರ ಕೇಳ್ಕೊಂಬಿಟ್ರೆ ಯಾರನ್ನ ಕರ್ಕೊಂಬಂದು ಹಿಡ್ಕೊಂಡು ಹೋಗೋಕ್ಕಾಗುತ್ತೆ. ನಮ್ಮದು ಟಿ ವಿ ಎಲ್ಲ ತಗೊಂಡು ಹೋಗೋಣ. ಬಾರಮ್ಮ, ಹಿಡ್ಕ ಬಾ ಇತ್ಲಾಗ ಸರ್ಕ್ಸಿದ್ರೆ ತಗೊಂಡೋಗೋಣ ಬಾ. ಅಮ್ಮ ಬಾ, ಇವ್ರು ಯಾರ ಬಂದವ್ರೆ, ಸೋಫಾ ಎಲ್ಲ ತಗೊಂಡು ಹೋಗ್ತಾ ಇದಾರೆ. ಇವ್ ಅಕ್ಕ ಯಾವ್ದೋ ಬಂದೈತೆ. ಅಕ್ಕ ಯಾವ್ದೋ ಬಂದೈತೆ ಅಂತ ಹೇಳ್ತಿಯಲ್ಲ, ನಮ್ಮವೇ ಇವು. ನಮ್ಮನೆ ಬಂದು ನಮ್ಮನ್ನೇ ಜೋರ್ ಮಾಡ್ತಾ ಇದೀಯಾ? ಇವಾಗ ನಮ್ದು ಇದು ಮನೆ, ನಿಂದದ ಹೆಂಗಾಗುತ್ತೆ? ಇವಾಗ ನಮ್ದು ಮನೆ. ಕಟ್ಟಿ ಅಡ್ರಾಕಿದ್ಲು, ಕಾಪಾಡ್ಕೊಡ್ಬಿಟ್ರೆ ಏನೋ ಕಟ್ಟಿ ಅಡ್ರಾಕಿದ್ಲಮ್ಮ, ನಂದು ಮನೆ ಅಂತವಳಿ. ಇಟ್ಕೆ ತಂದಿದ್ದೆ, ಸಿಮೆಂಟ್ ತಂದಿದ್ದೆ. ಏನು ಏನೇನು ನನ್ನ ಮನೆ ಅಂತ ಹೇಳ್ತಾ ಇದೆಯಲ್ಲ, ತೆಗ್ದಿತ್ತಿಂದ ಬಿಟ್ಟೆ ಅಂದ್ರೆ ಕಾಪಾಡು ಊದ್ಕೆ ಬಿಡ್ಬೇಕು. ಯಾಕವು ನಾನು ಬಿಟ್ಟೆ ಅಂದ್ರೆ ಈ ಕಡೆಯಿಂದನ ದವಡೆಗಳ ಒಲ್ಲೆಲ್ಲ ಉದ್ರಬೇಕು. ಏನೋ ಸರಿಯಾಗಿ ಮಾತಾಡೋದ್ ಕಲಿ ಲೋಪಾರ್. ನೋಡಮ್ಮ ಹೆಂಗೆ ಮಾತಾಡ್ತಾಳೆ. ಇಷ್ಟ ಇದ್ದಾಳೆ. ಏನೇನು ಎಲ್ಲ ಕೊಡ್ಸಿದ್ರಮ್ಮಂಗೆ ಬಂದು ಈ ಮನೆಯಾಗ ಸೇರ್ಕೊಂಡಿದ್ದೀರಲ್ಲ. ಯಾಕ ಹುಡುಗಿ ಮೇಲೆ ಜೋರ್ ಮಾಡೋದು ನೀನು? ಯಾಕ ಏನ ನಿಂದು? ಏನು ಹೇಳ? ನಮ್ಮ ಕಣೆ ಸೋಫಾ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ತಗೊಬೇಡ್ರಿ ಅಂತ ಹೇಳಿದ್ರೆ ನಾವು ತಂದಿಕ್ಕಿರೋ ಈ ಸೋಫಾ, ಟಿ ವಿ ಎಲ್ಲ ನಮ್ಮವ ನಾವು ತಗೊಂಡೋಗ್ತೀವಿ. ಬ್ಯಾಂಕ್ನವ್ರು ನಮ್ಗೆ ಏನು ಕೊಡ್ರಿ ಅಂತ ಹೇಳಿಲ್ಲ. ಮನೆ ಇದೇನಿದೆ ಇದೆಲ್ಲ ನಿಮಗೆ ಅಂತ ಹೇಳಿ ಅವರೆಲ್ಲ ಬರೆಸ್ಕೊಂಡಿರೋದು, ಸರಿನಾ? ನಾ ಏನು ಕೊಡ್ರಿ ಅಂತ ಹೇಳಿಲ್ಲ ಅವರು. ನೀನು ಅವಾಗಲೇ ಬೇಕಾದರೆ ಎಲ್ಲ ತಗೊಂಡೋಗ್ಬೋದಾಗಿತ್ತು, ಅವಾಗಲೇ ತಗೊಂಡೋಗ್ರಿ ಅಂತ ಹೇಳಿದ್ರಂತೆ. ಇವಾಗ ಅವ್ರ ಮನೇಲಿ ಅವ್ರ ಮನೆ ಏನಿದ್ರು ಮನೆಗೆಲ್ಲ ನಿಮ್ದೇನೆ ಮನೆದು ಅಂತ ಹೇಳಿದಾರೆ. ಅವ್ರೇನೇನು ಹೇಳಿಲ್ಲ ನಮಗೆಲ್ಲ ಸಾಮಾನು ಕೊಡ್ರಿ ಅಂತ. ಹೋಗಿ ಕೇಳ್ಕೊಂಬರಾಗ ಹೋಗಿ ಬ್ಯಾಂಕ್ನಾಗ ಹೋಗಿ. ನಮಗೇನೇನು ಹೇಳಿಲ್ಲ. ಅವ್ರು ಹೇಳಿ ಬೇಕಾದರೆ ಕೊಡ್ತೀವಿ, ನಾವು ಕೊಡಲ್ಲ. ನೋಡು ತಂದವಳೆ ನಮಗೆ ಹೆಂಗೆ ಜೋರು ಮಾಡ್ತಾಳೆ ನೋಡೋ ಪಾಪ. ನಾವು ಬಂಡವಾಳಕ್ಕೆ ನಾವೆಲ್ಲ ತಂದಿಕ್ಕೊಂಡಿದೀವಿ ಅಲ್ಲ, ನೋಡಿ ಎಷ್ಟು ಜೋರು ಮಾಡ್ತಾಳಲ್ಲ ಇವಳು. ಏನೆಲ್ಲ ತಂದಿದ್ಲು ಮನೆಗೆ, ಹಂಗೆ ಇಟ್ಕೆ ಸಿಮೆಂಟ್ ಎಲ್ಲ ಕೊಟ್ಟು ಹಂಗೇನೆ ಎಲ್ಲ ಮಾಡಿದ್ಲಮ್ಮಂಗೆ. ಇವಾಗ ನನ್ನ ಮನೆಗಳದು ಅಂತ ಕೇಳ್ತಾಳೆ. ಇದು ನನ್ನ ಮನೆ, ಇಷ್ಟು ದಿನ ನಿಂದಾಗಿತ್ತು, ಇನ್ಮೇಲೆ ನಂದು. ನಾವು ದುಡ್ಡು ಕೊಟ್ಟು ತಗೊಂಡಿರೋದು. ನಾವು ದುಡ್ಡು ಕಟ್ಟು ತಗೊಂಡಿರೋದು ಕಣೆ, ನಿಂದಲ್ಲ. ಏನೇ ದುಡ್ಡು ಕಟ್ಟು, ನಾವು 50 ಲಕ್ಷ ಕಟ್ಸಿರೋ ಮನೆ. 50 ಲಕ್ಷ ಕೊಟ್ಟು ನಿನ್ನೆ ಜುಜ್ಬಿ 18 ಲಕ್ಷ ಕೊಟ್ಟಿರೋದು ನನ್ನ ಮನೆ ಅಂತ ಬೊಗಳತ್ತಿಯಲ್ಲ. 50 ಲಕ್ಷ ಬಂಡವಾಳ ಹಾಕಿರೋದು ನಾವು. ಏನೋ ನೀನು ಮಾತಾಡೋದು ಬೊಗಳುತ್ತಿ ಅಂತ ಕೇಳ್ತೀಯ? ನಾವೇ ಮಾತಾಡೋ ಅಲ್ಲಿ ಬಿಗಿಡ್ದು ಮಾತಾಡೋ ಲೋಪಾರ್ ನನ್ನ ಮಗನೇ. ಏನಿಲ್ಲ ನೋಡು. ಯಾರು ಕೂಟ ಮಾತಾಡ್ದಂಗೆ ನಾನು ಕೂಟ ಮಾತಾಡಕ್ಕೆ ಬಂದರೆ ಏನಿಲ್ಲ, ನಾನು ನಿನ್ನ ನೋಡಿಲ್ಲ ಲೋಪಾರ್. ಹೊಲ್ಕನಾಗಿ ಮಾತಾಡ್ತೀಯ. ನಿಮ್ಮ ಅಮ್ಮನ ಜೊತೆಗೆ ಸೇರ್ಕೊಂಡು ಕೆಟ್ಟ ಮೆಟ್ಟಿರ್ದೋಗಿದ್ದೀಯಾ ಬೇವರ್ಸಿ ನನ್ನ ಮಗನೇ. ನಿನ್ಗೇನು ಬುದ್ಧಿ ಐತೆ ಅಮ್ಮನ ಇಲ್ಲ ಅಂಬಾನೆ? ಅಲ್ಲ, ನಮ್ಮನೆ ಸಾಮಾನು ನಾವು ತಾಣವಾಗಿ ಬಂದರೆ ನೀನು ಯಾಕೆ ಹಿಂಗೆ ಮಾತಾಡ್ತೀಯ? ಅವ್ರ ಮುಂದೆಲ್ಲ ಕೇಳಬೇಕಾಗಿತ್ತು, ನಾನಂತೂ ಕೊಡಲ್ಲ. ಅವ್ರ ಮುಂದೆ ಕೇಳು, ಅವ್ರೇನ ಕೊಡ್ರಿ ಅಂತಂದ್ರೆ ನಾವು ಕೊಡ್ತೀವಿ. ತಗೊಂಡೋಗ್ಲಳ ಅಷ್ಟೇ, ನಾವು ತಗೊಂಬರ್ತೀವಿ. ತಗೊಂಡೋಗಕ್ಕೆ ಕೇಳು. ನನ್ನ ಮನೆ ನಿನ್ನ ಮನೆ ಅಂತ ಅನ್ನಬೇಡ ಈ ಪಟ್ಟು. ನಾವು ದುಡ್ಡು ಕೊಟ್ಟು ನನ್ನ ಹೆಸರಿಗೆ ನನ್ನ ಮನೆ ಮಾಡಿಸ್ಕೊಂಡಿರೋದು, ಸರಿನಾ? ನನ್ನ ಮನೆ ಇದೆ ಈ ಪಟ್ಟು. ನಾವು 18 ಲಕ್ಷ ಕೊಟ್ಟಿರೋದು. ಏನು ನಾವೇನೇನು ಪುಕ್ಸಟ್ಟೆ ತಗೊಂಡಿಲ್ಲ, ಏನು ಕಲ್ಲಾಳಲ್ಲ. ನಮ್ಮ ದುಡ್ಡು 18 ಲಕ್ಷ ದುಡ್ಡು. ಇಷ್ಟು ವರ್ಷ ಹೊಲದಲ್ಲಿ ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡು, ಕಷ್ಟಪಟ್ಟು ದುಡ್ಡಿರೋ ದುಡ್ಡಿಗೆ ಇವತ್ತು ನಾವು ತಗೊಂಡಿರೋದು. ನೀನು ಬೇಕಾಗ್ಬಿಟ್ಟು ಎಲ್ಲೇ ಸಿಕ್ಕಿತ್ತೋ ಏನೋ ಮಾಡಿದ್ಯಾ. ಅದಕ್ಕೆ ನಿನಗೆ ಸೇರಿಲ್ಲ. ಅದು ಯಾರಿಗೆ ಸೇರಬೇಕೋ ಅದಕ್ಕೆ ಅವ್ರಿಗೆ ಸೇರೈತಿ ದೇವ್ರ ದಯದಿಂದ ಅಷ್ಟೇ. ಈಗ ನಮಗೇನು ಯಾರು ಏನೋ ಹೇಳಿಲ್ಲ, ಅದರಲ್ಲೆಲ್ಲ ಬರ್ದೈತೆ, ಬೇಕಾದ್ರೆ ನೋಡೋಗು. ಅವರು ಎಲ್ಲ ಬರೆಸ್ಕೊಂಡೇನೆ ನಿಮಗೆ ಸೈನ್ ಹಾಕಿಸ್ಕೊಂಡಿರೋದ, ಬರ್ದಿರೋದ್ರಾಗ ನೋಡೋಗು. ಪತ್ರ ಕೊಟ್ಟಾರಲ್ಲ, ಲೆಟ್ರ್ ಕೊಟ್ಟಾರಲ್ಲ, ಅದ್ರಾಗೆ ನೋಡೋಗೋಗು. ನೋಡ್ಕೊಂಬಂದು ಮಾತಾಡು. ಇಲ್ಲೋಪರ್ ನನ್ನ ಮಗ ಹೆಂಗೆ ಮಾತಾಡ್ತಾನೆ ನನ್ನ ಹತ್ರ, ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಅಕ್ಕಮ್ಮ ಏನಾಯಿತು? ನೋಡಿ ಅಪ್ಪ ಯಾತ್ಲಾಗ ಹೋಗಿದ್ದು ನೋಡಿ, ಇವರಿಬ್ರು ಇಲ್ಲಿ ಒಳಗೆ ಬಂದವ್ರೆ. ನಮ್ಮ ಅಪ್ಪ ಇದ್ರೆ ಬರಲ್ಲ. ನಮ್ಮ ಅಪ್ಪ ಇಲ್ವಲ್ಲ, ಅದಕ್ಕೆ ಬಂದವ್ರೆ ನಮ್ಮನೆ ಅಂತ. ನೋಡಲ್ಲ ಪಾಪ ಅಕ್ಷಯ, ಅಲ್ಲ ಹೆಂಗೆ ಮಾತಾಡ್ತಾನೆ ನನ್ನ ಮಗ. ನಿನಗೆ ಹಂಗೆ ಹಿಂಗೆ ನೀನು ಹಂಗೆ ಅಂತ ಏನೇನೋ ಮಾತಾಡ್ತಾನೆ. ನೀನು ಪುಕ್ಸೆಟ್ಟದಕ್ಕೆ ಬಂದಿರೋಳೆ, ನೀನು ಕಟ್ಟ ಅಡ್ರಾಕಿದೀಯಾ ಅಂತಾಳು ಇಂತಾಳು ಅಂತ ಮಾತಾಡ್ತಾನೆ. ಬೇವರ್ಸಿ ನಮ್ಮ ಮಗ ಸರಿಯಾಗಿ ಮಾತಾಡಲ್ಲ ಅಲ್ಲ. ಇವಾಗ ಅವರೇನು ಕೊಡಬೇಕು ಅಂತ ಹೇಳಿಲ್ಲ. ಕೊಡಬೇಕು ಅಂತ ಹೇಳಿದ್ರೆ ಮಾತ್ರ ಕೊಡ್ತೀವಿ. ಅವ್ರೇನು ಹೇಳವ್ರೆ ಅದರಂತೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಕೊಡಲ್ಲ ನಾವು. ಅಲ್ಲ, ಯಾರು ಇಲ್ವಲ್ಲ, ಅಜ್ಜಿ ತಾತ ಅಪ್ಪ ಯಾರು ಇಲ್ವಲ್ಲ, ಅದಕ್ಕೆ ಬಂದವ್ರು ಕಣಮ್ಮ. ಯಾರು ಇಲ್ಲ ಬಿಡು ಅಂತೇಳಿ ಬಂದಿರೋದು ಇವ್ರು. ಅವ್ರು ಇದ್ದಾಗಾದ್ರೆ ಬರಲ್ಲ. ನಮ್ಮ ಮೇಲೆ ಜೋರು ಮಾಡಕ್ಕಂತ ಬಂದವ್ರಿ. ಕಣೆ ನಮ್ಮ ಮನೆ ನಾವು ಕೇಳ್ತೀವಿ. ಏನು ಅನ್ಕೊಂಡಿದೀಯಾ? ನಮ್ಮ ಮನೆ ಇದು. ನಮ್ಮ ಮನೆ ನಾವು ಕೇಳ್ತೀವಿ. ನಮ್ಮ ಮನೆ ಆಗೋದಕ್ಕೆ ನಾವು ಇಲ್ಲಿ ಕೇಳ್ತಾ ಇರೋದು. ನಮ್ಮ ಮನೆ ಇದು. ಪೊಲೀಸ್ನವ್ರ ತಗ ಹೇಳ್ಬೇಕಾಗಿತ್ತು ಕಣಮ್ಮ, ಮರ್ತೇ ಬಿಟ್ಟೆ ಹೋಗು. ಅಲ್ಲ, ನೀನು ಹೇಳ್ಬೇಕಾ ಮುಂಚೆಗೇನೆ? ಇಲ್ಲಿ ನೋಡಿಲಿ, ಇವ್ರೇನಾದರೂ ಬಂದು ನಮ್ಮನೆ ಅಂತ ಹೇಳಿ ಆಗ್ಲೆಲ್ಲ ಜಗಳ ಮಾಡೋದು ಹಂಗೆಲ್ಲ ಮಾಡೋಂಗಿಲ್ಲ. ನಮಗೆ ಸೇರಿದ್ಮೇಲೆ ಅದು ನಮ್ಮದೇನೆ. ನಾವು ದುಡ್ಡು ಕಟ್ಟಿ ತಗೊಂಡಿರೋ ಅಂಥ ದುಡ್ಡು ನಮ್ಮದೇನೇನು ಪುಕ್ಸಟ್ಟೆ ಅಲ್ಲ. ನಾವು 18 ಲಕ್ಷ ಕೊಟ್ಟು ನಾವು ಕಟ್ಟಿ ಬಿಡಿಸ್ಕೊಂಡಿರೋದು ಮನೇನ ಅಂತ ಹೇಳಿ ಪೊಲೀಸ್ನವ್ರ ತಗ ಹೇಳಿಸ್ಬೇಕಾಯ್ತು. ಪದೇ ಪದೇ ಮಾತಾಡೋದು ಬೇಡ ಅಂತ.
ಅದೇ ಮತ್ತೆ ಹಂಗೆ ಹೇಳಿಸಿದ್ರೆ ಕಣ್ ಪಾಪ ಇವ್ರು ಸುಮ್ಮನಾಗೋದಿಲ್ಲ ಅಂದರೆ ಸುಮ್ಮನಾಗಲ್ಲ. ನಿಮ್ಮ ಅಪ್ಪ ಬರಲಿ ತಾಡಿ, ಪೊಲೀಸ್ನವ್ರನ್ನ ಕರೆಸ್ಬಿಟ್ಟು ಮಾತಾಡಿಸ್ತೀನಿ. ಮತ್ತೆ ತಿರ್ಗ ಬಂದು ಇಲ್ಲಾಗ್ಲಲ್ಲ ನಮ್ಮ ಮನೆ ಎಂಬುದು ಬೇಡ, ನಮ್ಮ ಮನೆಯಾಗ ಇದೆಯಲ್ಲೇ ಅಂತ ಮಾತಾಡ್ತಾರಲ್ಲ, ಒಳಗೆ ಬಂದು ಎಷ್ಟೇ ಇರಬೇಡ. ನಮ್ಮ ಮನೆಗಳು ನಾವು ಇಲ್ದಲ್ಲ ಏನೋ ಸಾಮಾನು ಮುಟ್ಕೊಡ್ದು ಇದು ನಮ್ಮದು ತಮ್ಮದು ಅಂತ. ನಿಮ್ಮವೆಲ್ಲ ಏನಿದ್ರು ತಗೊಂಡೋಗಿದ್ದೀರಿ ಅಡುಗೆ ಮನೆಯಾಗೇನ. ಒಂದು ಜೊತೆ ಸೋಫಾ, ಒಂದು ಜೊತೆ ಇದ್ದಾವೆ, ಏನು ಟಿ ವಿ, ಇನ್ನೇನೈತಾಗ ಗೊತ್ತಿಲ್ಲ. ಅವನ್ನೆಲ್ಲ ಬೇಕಾದರೆ ತಗೊಂಡೋಗಿದ್ರೆ ತಗೊಂಡೋಗ್ಬಿಡ್ರಿ. ಮನೆಗಳ ಪಾತ್ರೆ ಸಾಮಾನು ಬಟ್ಟೆ ಎಲ್ಲ ತಗೊಂಡೋಗಿದ್ದೀರ. ನಾವೇನು ನಿಮ್ಮದು ಯಾಕೆ ಇಕ್ಕಮಲ್ಲ, ತಗೊಂಡೋಗ್ಲಿ ಹೇಳಿ. ತಗೊಂಡೋಗ್ಲಿ ಬಿಡಮ್ಮ ಅತ್ತ, ಅವ್ರು ತಂದಿರೋದು ಅವ್ರು ತಗೊಂಡೋಗ್ತಾರೆ, ಸುಮ್ಮನೆ ನಮ್ಗೀಗ ಅದೃಷ್ಟ ಇದ್ದರೆ ತಗೊಂಬನ, ಅದೃಷ್ಟ ಇಲ್ಲ ಅಂತಂದರೆ ಏನೂ ಬೇಡ, ಮುಂದೆ ಇನ್ನೂ ಸ್ವಲ್ಪ ದಿನ ಬಿಟ್ಟೆ ತಗೊಂಬಕ್ಕಾಗುತ್ತೆ. ಇನ್ನು ಯಾರಿಗೇನು ತೋರಿಸಿ ಏನಾಗಬೇಕಾಗಿಲ್ಲ ಬಿಡು. ಅದೇ ಮತ್ತೆ ಅವ್ರೇನು ಹೇಳಿಲ್ವಲ್ಲ, ಅವ್ರು ಹೇಳ್ದಾಗ ಬೇಕಾದ್ರೆ ಅವರು ಇದಕ್ಕೂ ಸೇರಿಸಿ ಏನಾದರೂ ದುಡ್ಡು ತಗೊಂಡವ್ರು ಏನೋ. ನಮ್ಮ ಹತ್ರ ಕೇಳಿ ಮಾಡಿ ದುಡ್ಡು ಕೊಡೋಕ್ಕಾಗುತ್ತೆ. ಈ ನನ್ನ ಮಗ ನೋಡಿ ಹೆಂಗೆ ಮಾತಾಡ್ತಾನೆ. ನೀನು ಅದೇ ಹೆಂಗೆ ಮಾತಾಡ್ತಾನೆ ಅಂದರೆ ಹಂಗೆ ಮಾತಾಡ್ತಾನೆ. ಬೊಗಳು ಬೇಕಾಗಿತ್ತು ಅಂತ ಹೇಳಿ ಮಾತಾಡ್ತಾನಲ್ಲ, ಹೆಂಗೆ ಮಾತಾಡ್ತಾನೆ ನೋಡು. ಮಾತಾಡ್ದಂಗಿರ್ತಾರೆ, ಅಂದಂಗಿರ್ತಾರೆ. ನಿನ್ನ ಮನೆ ಆಗಿದ್ರೆ ಸುಮ್ಮನೆ ಇರ್ತಿದ್ದೇನೆ. ಇವಾಗ ನನ್ನ ಮನೆಗೆ ಬಂದು ಇದ್ದೀರಲ್ಲ, ಅದಕ್ಕೆ ನನ್ನ ಮನೆ ಅಂತ ನಾನು ಒಂದೇ ಅಂತೀನಿ. ನಮ್ಮ ಮನೆನೇ ಮತ್ತಿದು ಒಟ್ಟೂರ್ದೋಗುತ್ತೆ. ನಮ್ಮ ಮನೆಯಾಗ ನೀವು ಬಂದಿರೋದಕ್ಕೆ ನಮ್ಮ ಮನೆ ಕಟ್ಟ ಯೋಗ್ಯತೆ ಇರಲಿಲ್ಲ, ಮನೆ ಕಟ್ಟಕ್ಕೆ ಆಗ್ತಿರ್ಲಿಲ್ಲ, ಮನೆ ತಗೊಳ್ಳೋ ಯೋಗ್ಯತೆ ಇಲ್ಲ, ಕಮ್ಮಿ ಚೀಪಾಗಿ ಸಿಗುತ್ತೆ ಅಂತೇಳಿ, ಬಿಟ್ಟು ಸಿಗುತ್ತೆ ಅಂತೇಳಿ ತಗೊಬಿಟ್ರಲ್ಲ. ಯಾರು ಸುಮ್ಮನೆ ಬಿಡ್ತಾರೆ? ಯಾರು ಸುಮ್ಮನೆ ಬಿಡಲ್ಲ. ಅಂದೇ ಅಂತಾರೆ. ನೀನಾಗ್ಲೇಳು ಅಂತಿದ್ದೆ, ನನ್ನಾಗ್ಲೇಳು ನೀನು ಅಂದೇ ಅಂತಿದ್ದೆ. ನಿಂತಾಗ ನಾನು ಅನ್ನಿಸ್ಕೋಬೇಕಾಗಿತ್ತು. ನೀನೇನೇನು ಸುಮ್ಮನೆ ಬಿಡ್ತಿರ್ಲಿಲ್ಲ ಕಣೆ. ನೀನೇನೇನು ಯಾರ್ತಾಗೇನು ಅನ್ನಿಸ್ಕೊಂಡು ಸುಮ್ಮನೆ ಬಿಡ್ತಿರ್ಲಿಲ್ಲ. ನಿನ್ನ ಬುದ್ಧಿನೂ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಮನೆ ಕಟ್ಟಿದ್ದೀನಿ, ನನ್ನ ಮನೆಯಾಗಿದ್ದೀರಲ್ಲೇ ಬಂದು ಅಂತೇಳಿ ನೀನು ಮಾತಾಡ್ತಿದ್ದೆ. ಹಂಗೆ ಮಾಡ್ಕೊಂಬಕ್ಕೂ ಹೋಗ್ತಿರ್ಲಿಲ್ವಲ್ಲ. ಇಲ್ಲಿ ನೋಡೀನಿ, ನಾವು ಮನೆ ಕಟ್ಟಿದ ಮೇಲೆ ಅದನ್ನ ಉಳಿಸ್ಕೊಂಡು ಹೋಗ್ತೀವಿ. ನಿನ್ನ ಥರ ಇದು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಬೇಕಾ ಬಿಟ್ಟು ಮೆರೆದು ನೀನಾಗಿ ನೀನು ಹಾಳು ಮಾಡ್ಕೊಂಡಿರೋದಕ್ಕೆ ನಮ್ಮನ್ನ ಯಾಕೆ ಕಂಬ್ತೀಯ? ನನ್ನ ಗಂಡಿದ್ದ ಬಂದು ಮಾತಾಡು. ನನ್ನ ಗಂಡಿಲ್ದಾಗ ಬಂದು ನನ್ನ ಮೇಲೆ ಜೋರು ಮಾಡೋದಲ್ಲ ನೀನು. ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ ಅಷ್ಟೇ. ಹೋಗ್ತಿ ಬಿಡೇ, ಹೋಗ್ತಿ. ನಾವೆಲ್ಲ ಹೋಗೋದು ಕಂಡಿದ್ದೀವಿ, ಎಲ್ಲ ಕಂಡಿದ್ದೀವಿ. ಮಾತಾಡಬೇಡ. ನಮ್ಮ ಮನೆಗೆ ಬಂದು ಸೇರ್ಕೊಂಡು ಇನ್ನು ನಮ್ಮ ಮೇಲೆ ಜೋರು ಮಾಡ್ತಾಳೆ. ನಮ್ಮ ಮನೆಗೆ ಬಂದು ನೀನು ಸೇರ್ಕೊಂಡಿರೋಳು. ಬಿಡ ಮತ್ತೆ ಸುಮ್ಮನಿರು. ಇವಾಗ ಸುಮ್ಮನೆ ಯಾಕೆ ಹೋಗೋದು ಕಲ್ಕಳ್ರಿ. ತಗೊಂಡು ಹೋಗ್ತೀವಿ. ನಮ್ಮ ಸಾಮಾನು ನಾವು ಬಿಡಲ್ಲ. ನಮ್ಮವನ ಮೇಲೆ ನಮ್ಮವೆಲ್ಲ ತಗೊಂಡು ಹೋಗ್ತೀವಿ. ಬಿಡಲ್ಲ ಬಿಡು, ನಾವು ಬಿಡಲ್ಲ. ಏನು ಜೋರು? ಒಬ್ಬ ಮಕ್ಳದೆಲ್ಲ ಜೋರಾಗೈತಿ. ನಮ್ಮ ಮನೆಗೆ ಬಂದು ಸೇರ್ಕೊಂಡು ಅಪ್ಪ ಇಲ್ಲದಕ್ಕೆ ಬಂದು ಏನು ಜೋರು ಮಾಡ್ತಾ ಇದ್ದಾಳೆ ಯಮ್ಮ. ಮತ್ತೆ ನೋಡಪ್ಪ ಪಾಪ ಹೆಂಗೆ ಮಾತಾಡ್ತಾರೆ. ನಮ್ಮನೆ ಮನೆಗೆ ಬಂದು ಸೇರ್ಕೊಂಡಿದ್ರ ಅಂತಾರೆ. ನೋಡು, ನಾವು ದುಡ್ಡು ಕೊಟ್ಟರು ಉಲ್ಟಾಗ ಅನ್ನಿಸ್ಕೋಬೇಕು. ನಾನೇ ಇನ್ನೊಂದ್ಸತಿ ಏನಾನ ಮಾತಾಡಲಿ, ಏನಿಲ್ಲ ಪೊಲೀಸ್ನವ್ರನ್ನೇ ಕರ್ಕೊಂಬರ್ತೀನಿ ಅಂದೇ ಅಂತಾಳೆ. ಅವಳೆ ಹತ್ತಕ್ಕೆ ಬಿಡ್ತಾಳೆ. ನನ್ನ ಮನೆ ಅಂತ ಅಂದೇ ಅಂತಾಳೆ. ನನ್ನ ಮನೆ ಇಲ್ಲಿಗೆ ಹಾಕ್ಕೊಂಡಿದ್ರ ಅಂತಾಳಲ್ಲ. ಅಲ್ಲಿ ವಾರ ನಿಂತ್ಕೊಂಡು ತಾಯಿ ಮಗ ಇಬ್ಬರು ನೋಡ್ತಿದ್ರು. ಅಪ್ಪಯ್ಯ ಲಾಸಿ ಹೋತು. ಅಪ್ಪಯ್ಯ ಹೋಗಿದ್ದು ನೋಡಿ ಒಳಕ್ಕೆ ಬಂದರು. ಅಪ್ಪಗೆ ಹೆದರಿಕೆ ಅಂತಾರೆ ಕಣಮ್ಮ, ಬರಲ್ಲ. ಅಪ್ಪಗೆ ಹೆದರಿಕೆ ಅಂತಾರೆ, ಬರೋದೇ ಇಲ್ಲ ಒಳಕ್ಕೆ. ಮತ್ತೆ ನೀನೆಲ್ಲ ಧೂಳು ಬಿಡಿಸಿದ್ದಾಯ್ತು. ಬೇರೆ ಒಂದು ಸ್ವಲ್ಪ ಆಲೋಗಿಸಿ ಮನೆಗೆ ದೀಪ ಹಚ್ಚಿ ಎಲ್ಲ ಇನ್ನೇನು ಸಾಮಾನು ಹೊರಕ್ಕೆಲ್ಲ ತಂದಿಕ್ಕಿದೀವಲ್ಲ ಎಲ್ಲ ಇಕ್ಕೆಂಬೋದು ಅಷ್ಟೇ. ಯಾರು ತಲೆ ಕೆಡಿಸ್ಕೊಬಿಡ್ರಿ, ಸುಮ್ಮನೆ ಪಾಪ ಹೆಂಗನ ಮಾಡ್ಕೊಂಬ್ಲಾಳು. ಅವ್ರು ಹೆಂಗನ ಮಾತಾಡ್ಕೊಂಡು ಹಿಂಗೆ ಹಾಳಾಗಿ ಹೋಗೋದೆ. ಒಟ್ಟಿನಲ್ಲಿ ನಾವು ತಾಂಡಿದೀವಲ್ಲ ಅಂಬೋದೊಂದಿಷ್ಟು ಹೊಟ್ಟೆ ಕಿಚ್ಚು ಬಂದೈತೆ ಅಷ್ಟೇ. ಹೊಟ್ಟೆ ಕಿಚ್ಚು ಪಡೋರೆಲ್ಲ ಹಂಗಿರೋದು ಅಷ್ಟೇ. ಒಬ್ರು ನೋಡಿ ಕೇಡ್ ಬಾಯಿಸೋರು ಹೊಟ್ಟೆ ಕಿಚ್ಚು ಪಡ್ಕೊಂಬರೆಲ್ಲನ ಬರೀ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಬರೀ ಅಂಥದ್ದು ಯೋಚನೆ ಮಾಡ್ಕೊಂಡು ಹಂಗಿರೋದೆ. ನಾವು ಹೆಂಗೆ ಮಾಡೋದು, ನಾವು ಹೆಂಗೆ ಮುಂದುವರಿಯೋದು, ನಾವು ಚೆನ್ನಾಗಿರ್ಬೋದಲ್ಲ. ಇವಾಗ ನಾವು ದುಡ್ದು ಮನೆ ಕಟ್ಬೋದಲ್ಲ, ಮನೆ ಸಾಲ ಯಾಕೆ ಮಾಡ್ಕೊಂಡ್ವಿ ಅಂತೇಳಿ ಯಾರನ್ನಾದರೂ ಇನ್ನೊಬ್ರು ಯೋಚನೆ ಮಾಡೋರು. ಇವ್ರೇನು ಮಾಡ್ತಾರೆ, ಬರೀ ಜಗಳ ಮಾಡ್ತಾರೆ ಅಷ್ಟೇ. ಅಷ್ಟೇ, ನಾವು ಬುದ್ಧಿನೇ ಅಷ್ಟೇ. ಏನು ಮಾಡೋದು, ಸುಮ್ಮನೆ ತಲೆ ಕೆಡಿಸ್ಕೊಂಬ ಹೋಗ್ಬಿಡೆ. ನನ್ನ ಮಾತಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೊಡ್ಡಮ್ಮ ಬಂದುಬಿಟ್ಟು ನಮ್ಮ ಸೋಪ ಎಲ್ಲ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾಯಿತ್ತು. ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಾವಿನ್ನ ಕೊಡೋಕೆ ಹೋಗಿಲ್ಲ ಅಂದರೆ ಅವ್ರು ತಗೊಂಡೋಗಿ ಕೊಡಬೇಕು ಅಂತ ನಮಗೆ ಅನಿಸುತ್ತೆ. ಆದರೆ ನೋಡೋಣ, ಏನಾನ ಆಗುತ್ತೆ ಅಂತ ಗೊತ್ತಿಲ್ಲ. ಕೊಡಬೇಕಂದ್ರೆ ಕೊಟ್ಬಿಡ್ತೀವಿ. ಏನು ನಮಗೆ ಅಂತ ತಗೊಂಬಲೇಬೇಕು, ನಮಗಿಲ್ಲೇಬೇಕು ಅಂಬೋದೇನಿಲ್ಲ. ಮುಂದೆ ಆದಾಗ ಬೇಕಂದ್ರೆ ತಗೊಂಬೋದಿಲ್ಲ ಅಂದರೆ ಸುಮ್ಮನಾಗೋದಷ್ಟೇ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.